ಸೊ ಅಲ್ಲಿಗೆ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಪ್ರಜ್ವಲ್ ರೇವಣ್ಣ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಬರೋದಕ್ಕೆ ಟಿಕೆಟ್ ಬುಕ್ ಮಾಡಿಸಿದ್ದಾರೆ. ಅದರ ಅರ್ಥ ಅವರು ಜರ್ಮನಿಯಲ್ಲಿ ಇದ್ದಾರೆ ಅಂತ ಅಂದ್ಕೋಬೇಕು. ಆದರೆ ಜರ್ಮನಿಯಲ್ಲಿ ಇದ್ದಂತಹ ಪ್ರಜ್ವಲ್ ರೇವಣ್ಣ ಅವರೇ ಹೇಳಿಕೊಂಡ ಪ್ರಕಾರ ಅವರು ಡಿಪ್ರೆಷನ್ಗೆ ಹೋಗಿದ್ರು, ಐಸೋಲೇಷನ್ನಲ್ಲಿದ್ದರು. ಹಾಗಾದರೆ ಆ 7 ದಿನಗಳು ಜರ್ಮನಿಯಲ್ಲಿ ಏನು ನಡೀತು? ಪ್ರಜ್ವಲ್ ರೇವಣ್ಣ ಹೇಳಿದ್ದೆಲ್ಲ ನಿಜನಾ? ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ನೋಡ್ಬೋಣ. ದೇಶ ಬಿಟ್ಟ ತಿಂಗಳು ಬಳಿಕ ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್ ಮಾಡ್ತಾರೆ. ಆ ವಿಡಿಯೋದಲ್ಲಿ ಹೇಳ್ತಾರೆ, ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಹೋಮ್ ಐಸೋಲೇಷನ್ಗೆ ಹೋಗಿದ್ದೆ ಅಂತ. ನಿಜಕ್ಕೂ ಕೂಡ ಹೋಗಿದ್ರಾ? ಇದನ್ನು ಬೆನ್ನತ್ತಿದ್ದಾಗ ಪ್ರಜ್ವಲ್ ರೇವಣ್ಣ ಅವರು 7 ದಿನಗಳ ಕಾಲ ಮನಶಾಸ್ತ್ರಜ್ಞರ ಬಳಿ ಕೌನ್ಸಿಲಿಂಗ್ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೌನ್ಸಿಲಿಂಗ್ ಪಡೆದ ಬಳಿಕ 7 ದಿನಗಳ ಕಾಲ ಹೋಮ್ ಐಸೋಲೇಷನ್ಲೇ ಇದ್ದರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಪೆನ್ ಡ್ರೈವ್ ಪ್ರಕರಣದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಯೂಟ್ಯೂಬ್ ಮೂಲಕ ಪ್ರತಿದಿನ ಪ್ರಜ್ವಲ್ ರೇವಣ್ಣ ನೋಡ್ತಾ ಇದ್ರು. ಆ ಕಾರಣಕ್ಕೋಸ್ಕರವಾಗಿ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಕುಟುಂಬದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ, ಈ ವಿಚಾರವಾಗಿ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಆಗಿದ್ರು ಅಂತ ಹೇಳಲಾಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ಕುಟುಂಬದ ಹಿರಿಯ ಸದಸ್ಯರೊಬ್ಬರಿಂದ ಮನಶಾಸ್ತ್ರಜ್ಞರನ್ನು ಸಂಪರ್ಕ ಮಾಡಿ ಅಲ್ಲಿ ಅವರಿಗೆ ಕೌನ್ಸಿಲಿಂಗ್ ಕೊಡಿಸಿದ್ರು ಅನ್ನೋದು ಪಬ್ಲಿಕ್ ಟಿವಿಯ ಸಿಕ್ಕಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿ. ಪೆನ್ ಡ್ರೈವ್ ಕೇಸ್ನಿಂದ ಪ್ರಜ್ವಲ್ಗೆ ಬಡಿದಿತ್ತಂತೆ ಗರ. 7 ದಿನದ ರಹಸ್ಯ ಪ್ರಜ್ವಲ್ಗೆ ಸಿಕ್ಕೇ ಬಿಡ್ತಾ. ಆ ವರ ಜರ್ಮನಿಯಲ್ಲೇ ಮನಶಾಸ್ತ್ರಜ್ಞರ ಬಳಿ ಕೌನ್ಸೆಲಿಂಗ್. ಹಣೆಯಲ್ಲಿ ಕುಂಕುಮ, ಶೇಪ್ ಕೊಟ್ಟು ಟ್ರಿಮ್ ಮಾಡಿದ್ದ ಗಡ್ಡ, ಸ್ವಲ್ಪ ಊದಿದ ಮುಖ, ನಾನು ತಪ್ಪೇ ಮಾಡಿಲ್ಲ ಅನ್ನುವ ಔಟ್ಲುಕ್. ಇದು ಮೊನ್ನೆ ಪ್ರಜ್ವಲ್ ರೇವಣ್ಣ ತಿಂಗಳ ಬಳಿಕ ಕಾಣಿಸ್ಕೊಂಡ ಖದರ್ರು. ಒಳಗೊಳಗೆ ಪುಕ ಪುಕ ಅಂತಿದ್ರು, ಮೇಲ್ನೋಟಕ್ಕೆ ಲಕಲಕ ಅಂತ ಇದ್ದ ಪ್ರಜ್ವಲ್ಗೆ 7 ದಿನ ಕೌನ್ಸಿಲಿಂಗ್ ಆಗಿತ್ತು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಜರ್ಮನಿಯಲ್ಲೇ 7 ದಿನಗಳ ಕಾಲ ಮನಶಾಸ್ತ್ರಜ್ಞರಿಂದ ಕೌನ್ಸಿಲಿಂಗ್ ನಡೆದಿತ್ತು ಅನ್ನಲಾಗಿದೆ. ಆ 7 ದಿನಗಳೇ ಪ್ರಜ್ವಲ್ಗೆ ವಾಪಸ್ ಆಗಲು ವರವಾಯ್ತಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಪೆನ್ ಡ್ರೈವ್ ಬಿಡುಗಡೆ ಪ್ರಕರಣದಿಂದ ಡಿಸ್ಟರ್ಬ್ ಆಗಿದ್ದ ಪ್ರಜ್ವಲ್ಗೆ ಕೌನ್ಸಿಲಿಂಗ್ ಅಗತ್ಯ ಇತ್ತಂತೆ. ಹಾಗಾಗಿ 7 ದಿನಗಳ ಕಾಲ ಜರ್ಮನಿಯಲ್ಲೇ ಕೌನ್ಸಿಲಿಂಗ್ ನಡೆದ ಬಳಿಕ ಹೋಮ್ ಐಸೋಲೇಷನ್ ಅಲ್ಲಿ ಇರ್ತಾ ಇದ್ರಂತೆ ಪ್ರಜ್ವಲ್. ಕುಟುಂಬದ ಹಿರಿಯರೊಬ್ಬರ ಸಲಹೆ ಮೇರೆಗೆ ಆಪ್ತರ ಮೂಲಕ ಪ್ರಜ್ವಲ್ಗೆ ಮನಶಾಸ್ತ್ರಜ್ಞರಿಂದ ಕೌನ್ಸಿಲಿಂಗ್ ಕೊಡಲಾಗಿದೆಯಂತೆ. ಅದಾದ ಬಳಿಕ ಪ್ರಜ್ವಲ್ ಮಾನಸಿಕವಾಗಿ ರೆಡಿಯಾಗಿ ಭಾರತಕ್ಕೆ ವಾಪಸ್ ಆಗೋ ಬಗ್ಗೆ ವಿಡಿಯೋ ಸಂದೇಶ ಕೊಟ್ಟಿರೋದು ಅನ್ನಲಾಗಿದೆ. ಈ ನಡುವೆ ಪ್ರಜ್ವಲ್ಗೆ ಮಾನಸಿಕ ಖಿನ್ನತೆ ಬಗ್ಗೆ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡಿದ್ದಾರೆ. ಕ್ಲೀನ್ ಆಗಿ ಸಲೂನಿಗೆ ಹೋಗಿ ಬಂದು ವಿಡಿಯೋ ಮಾಡಿದ್ದಾರೆ, ಅದರಲ್ಲಿ ಖಿನ್ನತೆ ಏನಾದ್ರೂ ಕಾಣ್ತಾ ಇದೆಯಾ? ಇವರಿಗೆ ಖಿನ್ನತೆ ಆದ್ರೆ ಸಂತ್ರಸ್ತಿಯರ ಪರಿಸ್ಥಿತಿ ಏನು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ಖಿನ್ನತೆಗೆ ಒಳಗಾಗಿದ್ದಾರಂತೆ. ಆ ವಿಡಿಯೋ ನೋಡಿದ್ರೆ ತಮಗೆ ಅನ್ಸುತ್ತಾ ಕ್ಲೀನಾಗಿ ಸಲೂನ್ ಗಿಲೀನಿಗೆ ಹೋಗಿ ಬಂದಂಗಿದೆ? ಅದರಲ್ಲಿ ಖಿನ್ನತೆಗೆ ಒಳಗಾಗಿರುವಂಥ ವ್ಯಕ್ತಿ ಕಂಡ್ರ ನಿಮಗೆ? ಆಮೇಲೆ ಇವರೆಲ್ಲರೂ ಜನಪ್ರತಿನಿಧಿಗಳು, ಒಂದು ಮಾಜಿ ಪ್ರಧಾನಿಯ ಕುಟುಂಬದವರು, ಮಾಜಿ ಮುಖ್ಯಮಂತ್ರಿಗಳ ಕುಟುಂಬದವರು, ರಾಜಕೀಯ ಅನುಭವ ಇದ್ದವರು. ಇವ್ರಿಗೆ ಖಿನ್ನತೆ ಆದರೆ ಪಾಪ ಮಹಿಳೆಯರದು ವ್ಯವಸ್ಥೆ ಏನು? ಎಷ್ಟೊಂದು ಜನ ಆತ್ಮಹತ್ಯೆಗೆ ಯತ್ನ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಗಾಳಿ ಸುದ್ದಿ ಹಬ್ಬಿದೆ. ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಫಸ್ಟ್ ಇದು ಬಂದ ತಕ್ಷಣ ದೇವರಾಜೇಗೌಡರು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಇದೆಲ್ಲ ಸುಳ್ಳು ಅಂತ ಹೇಳಿದ್ರ ನೀವು? ಇಂಜಂಕ್ಷನ್ ಯಾಕೆ ತಗೊಂಡ್ರಿ ಸ್ವಾಮಿ ನೀವು? ಮತ್ತೆ ಒಟ್ನಲ್ಲಿ ದೇಶ ಬಿಟ್ಟು ತಿಂಗಳ ಬಳಿಕ ವಿಡಿಯೋ ಬಿಡುಗಡೆ ಮೂಲಕ ಕಾಣಿಸ್ಕೊಂಡಿದ್ದ ಪ್ರಜ್ವಲ್ ತಪ್ಪೇ ಮಾಡಿಲ್ಲ, ಪಿತೂರಿ ಅಂತ ಇದ್ದು SIT ಮುಂದೆ ಹಾಜರಾದಾಗ ಇನ್ನು ಯಾವೆಲ್ಲ ರಹಸ್ಯಗಳನ್ನ ಬಾಯ್ಬಿಡ್ತಾರೋ, ಯಾರನ್ನ ಒಳಗೆ ಎಳೆದಾಕೊಳ್ತಾರೋ ಕಾದು ನೋಡ್ಬೇಕು. ಕೌನ್ಸಿಲಿಂಗ್ ಆದ ಬಳಿಕವೇ ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್ ಮಾಡಿರತಕ್ಕಂಥದ್ದು. ಹಾಗಾಗಿ ವಾಪಸ್ ಬಂದ ಬಳಿಕ ಈ ಒಂದು ರಾಜಕೀಯ ಪಿತೂರಿಯ ಬಗ್ಗೆ ಗೊತ್ತಾಗುತ್ತೆ ಅನ್ನೋ ಮಾತುಗಳನ್ನು ಆಡಿದ್ರು. ಹಾಗಾಗಿ SIT ಮುಂದೆ ಬಂದ ತಕ್ಷಣ ರಾಜಕೀಯ ಪಿತೂರಿಯ ಭಾಗವನ್ನು ಮುಂದುವರಿಸ್ತಾರಾ? ಅವರ ಆರೋಪದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ತಳುಕಾಕ್ತಾರಾ? ಈ ರೀತಿಯ ಕುತೂಹಲ ಹೆಚ್ಚಾಗಿರ್ತಕ್ಕಂಥದ್ದು. 7 ದಿನದ ರಹಸ್ಯ ಅವರಿಗೆ ವರವಾಗಿ ಪರಿಣಮಿಸಿದ್ರು ಕೂಡ SIT ಮುಂದೆ ಹಾಜರಾಗುವಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಅಸ್ತ್ರ ಏನಿರುತ್ತೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಕ್ಯಾಮರಾ ಪರ್ಸನ್ ರಾಮು ಜೊತೆ ರವೀಶ್ HS, ಪಬ್ಲಿಕ್ ಟಿವಿ, ಬೆಂಗಳೂರು. ಈಗ ವಿಡಿಯೋದಲ್ಲಿ ಪ್ರಜ್ವಲೇ ಹೇಳ್ಕೊಂಡಿದ್ರು ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಅಂತ. ಅವರ ಆ ಒಂದು ಲೈನ್ಗೆ ನೀವು ಅಷ್ಟೊಂದು ಮಹತ್ವ ಕೊಡೋದಾದ್ರೆ ಇದೆಲ್ಲ ಕಾಂಗ್ರೆಸ್ ನಾಯಕರ ಪಿತೂರಿ ಅಂತ ಕೂಡ ಹೇಳಿದಾರೆ ಅವರು. ಅದಕ್ಕೂ ಅಷ್ಟೇ ಪ್ರಾಶಸ್ತ್ಯ ಕೊಡಬೇಕಾಗುತ್ತೆ, ಅವ್ರ ಹೇಳಿಕೆಗೆ ಬೆಲೆ ಕೊಡಬೇಕಾಗುತ್ತೆ. ಹಾಗಾದ್ರೆ ಚರ್ಚೆ ಮಾಡೋದೇ ಆದ್ರೆ ಅದನ್ನ ಯಾವ ರೀತಿ ಕಾಂಗ್ರೆಸ್ನವ್ರು ಫೇಸ್ ಮಾಡ್ತಾರೆ ಅಂತಕ್ಕಂಥದನ್ನ ನೋಡ್ಬೇಕು. ಏನಾಗುವಂತಹ ದೌರ್ಜನ್ಯ, ಅನ್ಯಾಯ ಏನಿದೆ ಅದ್ರ ಮುಂದೆ ಇದನ್ನ ಯಾರು ಕೇರ್ ಮಾಡ್ತಾರೆ? ಡಿಪ್ರೆಷನ್, ಐಸೋಲೇಷನ್ ಸಹಜ, ಎದುರಿಸಲೇಬೇಕಲ್ಲ, ಫೇಸ್ ಮಾಡಲೇಬೇಕಲ್ಲ. ನೋಡೋಣ.